ವಿವಿಧ ಬೇಡಿಕೆ ಅಂತೇಳಿ ಸಾಕಷ್ಟು ಬಸ್ಸುಗಳು ಬಂದಿರುವುದರಿಂದ ಆಟೋ ಅಧಿಕಾರಿಗಳೇ ರಿಯಾಲಿಟಿ ಚೆಕ್ ಬಂದಿರೋದು. ರಿಯಾಲಿಟಿ ಚೆಕ್ ಅಧಿಕಾರಿಗಳು ಏನ್ ಹೇಳ್ತಾರೆ ಹೇಳಿ ಚೆಕ್ ಹೇಗೆ ನಡೀತದೆ ಏನೇನು ಕಾರಣ? ನಾನೆಲ್ಲ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀನಿ. ನಮ್ಮ ಗೋಕಲ್ ರೋಡ್ ಬಸ್ ಸ್ಟ್ಯಾಂಡ್ ಕೂಡ ಹೋಗಿ ಬಂದೆ. ಈಗ ನೋಡಿದ್ರೆ ಈಗ ಯಥಾವತ್ತವಾಗಿ ನಾರ್ಮಲ್ ಸಿಚುವೇಶನ್ ಇದೆ. ಇಂಥ ಪರಿಸ್ಥಿತಿ ಜನರಿಗೆ ಚೆನ್ನಾಗಿಂತ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಅದರಲ್ಲಿ ನಮ್ಮ ಡಿವಿಷನ್ ಕಂಟ್ರೋಲ್ ಕೊಟ್ಟಿರೋಂಥ ಸ್ಟ್ಯಾಟಿಸ್ಟಿಕ್ ಪ್ರಕಾರ ಇಲ್ಲಿವರೆಗೂ 164 ಆಪರೇಟ್ ಆಗಬೇಕಾಗಿತ್ತು. ಈಗ 120 ಹುಬ್ಳಿ ರೂರಲ್ ಡಿಪೋದಿಂದ ಆಪರೇಷನ್ ಆಗ್ತಾ ಇದೆ. ಇನ್ನು ಹುಬ್ಳಿ ಸಿಟಿಯಿಂದ 298 ಆಗಬೇಕಾಗಿತ್ತು, 48 ಆಗಿದೆ. ಇನ್ನು ಧಾರವಾಡ ಡಿಪೋದಲ್ಲಿ 87 ಆಗಬೇಕಾಗಿತ್ತು, 30 ಆಗಿದೆ. ಸ್ವಲ್ಪ ಹುಬ್ಳಿ ಸಿಟಿಲಿ ಸ್ವಲ್ಪ ಕಡಿಮೆ ಆಗಿದೆ. ಆ ಸಿಚುವೇಶನ್ಗೆ ತಕ್ಕಂತೆ ನಾವು ಏನೀಗ ನಮ್ಮ ಆಟೋಗಳಿಗೂ ಕೂಡ ನಮ್ಮ ಹುಬ್ಳಿಯಿಂದ ಧಾರವಾಡ ಆಟೋ ಇದ್ದೀವಿ. ಈಗಾಗಲೇ ನಾವೆಲ್ಲ ಸಿಟಿ ಬಸ್ ಮಾಡಿದ್ವಿ. ಮ್ಯಾಕ್ಸಿ ಕ್ಯಾಬ್ ಸರ್ವಿಸ್ ಬೇಕಾದ್ರೆ ಕಾಂಟ್ರಾಕ್ಟ್ ಕ್ಯಾರೇಜಸ್ ಅವ್ರ ಜೊತೆ ಎಲ್ಲ ನಾವು ಸಂಪರ್ಕ ಮಾಡಿ ಇನ್ನೆಲ್ಲ ಸಭೆ ನಡೆಸಿ ಅವರು ಕೂಡ ನಾವು ಗಾಡಿಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲೆಲ್ಲಿ ನಮ್ಮ ಡಿಪೋ ಮ್ಯಾನೇಜರು ಪ್ಲಸ್ ಯಾರು ಡಿವಿಷನ್ ಕಂಟ್ರೋಲರ್ ಅವರ ರಿಕ್ವೈರ್ಮೆಂಟ್ ಮೇರೆಗೆ ನಾವು ಎಲ್ಲೆಲ್ಲಿಗೆ ಆಪರೇಷನ್ ಕೊಡಬೇಕು ಆ ಗಾಡಿಗಳನ್ನ ನಮ್ಮ ಆಟೋ ಆಫೀಸಿಂದ ನಾವು ಗಾಡಿಗಳನ್ನ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಪ್ರಯಾಣಿಕರು ಪರದಾಡಂತ ಪರಿಸ್ಥಿತಿ ಈಗ ನೀವೇ ನೋಡ್ತಿದ್ದೀರಾ. ಸ್ಟ್ರೈಕ್ ಅಂತೇಳಿ ಆಟೋಮೆಟಿಕ್ ಆಗಲೇ ಜನ ಮೈಂಡ್ ಸೆಟ್ ಆಗ್ಬಿಟ್ಟಿದ್ದಾರೆ. ಆಲ್ರೆಡಿ ಎಂದಿನಂತೆ ಇವತ್ತು ಕಡಿಮೆನೇ ಇದೆ. ಆಲ್ರೆಡಿ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಸ್ಟ್ರೈಕ್ ನಡೀತಾ ಇದೆ ಅಂತ. ಇರೋ ಜನಗಳಿಗೆ ಅಂತದಕ್ಕೆ ಅಂತ ರೀತಿ ಯಾವ್ದು ತೊಂದರೆ ಕಾಣಿಸ್ತಾ ಇಲ್ಲ. ನಾನು ಖುದ್ದಾಗಿ ಪ್ರಯಾಣಿಕರನ್ನು ಕೂಡ ವಿಚಾರಿಸಿದಾಗ ಈ ರೀತಿ ನಾವು ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ರೂಟ್ ಕೂಡ ನಾನು ಕೇಳಿದೆ ಡಿಪೋ ಮ್ಯಾನೇಜರ್ ಪ್ಲಸ್ ಡಿವಿಷನ್ ಇಲ್ಲ ಬಸ್ಗಳಿಗೆ ಬಸ್ಗಳು ಎಲ್ಲ ಇದಾವೆ ಅನಿಸ್ತಾ ಇದೆ. ಆ ಥರ ಪರಿಸ್ಥಿತಿ ಏನು ಕಂಡು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಖಾಸಗಿ ವಾಹನಗಳಿಗೆ ಖಾಸಗಿ ವಾಹನಗಳ ಸಭೆ ಕರೆದು ಎಲ್ಲ ನಮ್ಮ ಅವರವರ ವ್ಯಾಪ್ತಿಲಿ ಕರೆದು ಬಿಟ್ಟು ದಯವಿಟ್ಟು ನಮಗೆ ಸಹಕಾರ ಕೊಡಿ, ಪಬ್ಲಿಕ್ ಯಾವುದೇ ಪ್ರಾಣಿಗೆ ತೊಂದರೆ ಆಗದ ರೀತಿ ಅಂತ ಸಹಕಾರ ಕೊಡಿ ಅಂತ ನಾವು ಕೇಳಿದ್ದೀವಿ. ಅವರು ಕೂಡ ಸಹಕಾರ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗಾಗಿ ಈಗ ನಮಗೆ ಇವ್ರ ರಿಕ್ವೈರ್ಮೆಂಟ್ ಏನಿದೆ ನಮ್ಮ ಡಿಪೋ ಮ್ಯಾನೇಜರು ಮತ್ತು ಇವರು ಡಿವಿಷನ್ ಕಂಟ್ರೋಲರ್ ಏನು ರಿಕ್ವೈರ್ಮೆಂಟ್ ಮೇಲೆ ನಾವು ಪ್ರೈವೇಟ್ ಸ್ಕೂಲ್ ಬಸ್ಗಳು, ಪಬ್ಲಿಕ್ ಸರ್ವಿಸ್ ವೆಹಿಕಲ್ಗಳು, ಕಾಂಟ್ರಾಕ್ಟ್ ಕ್ಯಾರೇಜಸ್ ಇತರ ವಾಹನಗಳನ್ನ ನಾವು ಮ್ಯಾಕ್ಸಿ ಕ್ಯಾಬ್ಗಳನ್ನ ಇತರ ವಾಹನಗಳನ್ನ ನಾವು ತಿಳಿಸ್ಕೊಡ್ತೀವಿ. ಈಗ 10 ಗಂಟೆ ಬಸ್ಗಳೆಲ್ಲ ಬರುತ್ತವೆ. ಗಂಟೆ ಈಗ ನಮಗೆ ಗೊತ್ತಿಲ್ಲ. ನಾವು ಬನ್ನಿ ಅಂತ ಡ್ರೈವರ್ಗೆ ಹೇಳಿದ್ದೀವಿ. ಅವ್ರು ಬಂದು ಯಾವುದೇ ರೀತಿ ತೊಂದರೆ ಮಾಡಬೇಡಿ ಅಂತ ಹೇಳಿದ್ದೀವಿ. ಬರೋರಿಗೆ ನಾವು ಅದಕ್ಕೆ ಈಗ ಪೊಲೀಸ್ ಇಲಾಖೆನೂ ಕೂಡ ಕೋಆಪರೇಟ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ರಿ ಎಲ್ಲ ಕಡೆ ಪೊಲೀಸ್ ಇದೆ, ಎಲ್ಲ ಇದೆ. ಅಂತ ಸಿಚುವೇಶನ್ ಏನೋ ಯಾವುದು ಕ್ರಿಯೇಟ್ ಆಗಿಲ್ಲ. ಅವರು ಕೂಡ ನಮಗೆ ಪೊಲೀಸ್ ಇಲಾಖೆ ಕೂಡ ಸಪೋರ್ಟ್. AITC ಫೆಡರೇಷನ್ ಅವರು ಭಯ ಹುಟ್ಟಿಸ್ತಾರೆ ಹುಟ್ಟಿಸಂತ ಪರಿಸ್ಥಿತಿ ಇದೆ. ಅದಕ್ಕೆ ಪೊಲೀಸ್ ಇದೆ, ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಂಡಿದ್ದಾರೆ. ಇದಿಷ್ಟು ಕೇಳಿಲ್ಲ ಸರ್, ಇದಿಷ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮಾತಾಗಿರುವಂಥದ್ದು. ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಬಳ್ಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.